ನಮ್ಮ ಪಕ್ಷದ ಸರ್ಕಾರ ಇದೆ, ನಾವು ಆಡಿದ್ದೇ ಆಟ ಅಂತ ಅನ್ಕೊಳ್ಳುವಂಥ ಈ ಸೋ ಕಾಲ್ಡ್ ರಾಜಕೀಯ ನಾಯಕರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರುವಂತಹ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಲೇಡಿ ಇನ್ಸ್ಪೆಕ್ಟರ್ ಮೇಲೆ ದಾವಣಗೆರೆಯ ಕೈ ಮುಖಂಡನ ಮಕ್ಕಳು ದರ್ಪ ತೋರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ಆಯುಬ್ ಪೈಲ್ವಾನ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ಆಧಾರದ ಮೇಲೆ? ಆತನ ಮಕ್ಕಳು ಏನು ಕೈ ಮಾಡಿದ್ರಲ್ಲ, ಅವರು ಎಸ್ಕೇಪ್ ಆಗೋಕೆ ಸಹಾಯ ಮಾಡಿದ್ದ ಅನ್ನೋದರ ಕುರಿತಾಗಿ ಈಗ ಈತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಿಕ್ಕೆ ಅಥವಾ ತನಿಖೆ ಮಾಡಲಿಕ್ಕೆ ಪೊಲೀಸರು ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಅನ್ನೋದನ್ನು ಕೂಡ ನೋಡಿದೆ. ಆಕೆಯನ್ನ ಎಳೆದಾಡಿ ಆಕೆ ಮೇಲೆ ದರ್ಪ ತೋರಿ ನೋಡಿ ಯಾವ ರೀತಿಯಾಗಿ ಹೈಡ್ರಾಮವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಕಾರಣ ಏನು ಇಷ್ಟೆಲ್ಲ ಮೆರೆಯೋದಕ್ಕೆ? ನಮ್ಮಪ್ಪ ಕಾಂಗ್ರೆಸ್ ನಾಯಕ, ಒಬ್ಬ ಪ್ರಭಾವಿ ಕಾಂಗ್ರೆಸ್ ನಾಯಕ, ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ಸರ್ಕಾರ ಇದೆ, ಆಡಿದ್ದೇ ಆಟ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಈ ರೀತಿಯಾದಂಥ ದುರುಳರು ಇರ್ತಾರೆ. ಸೊ ಇಂಥವ್ರನ್ನ ಹೆಡೆಮುರಿ ಕಟ್ಟಿದಂತಹ ಸಂದರ್ಭದಲ್ಲಿ ಆಯುಬ್ ಪೈಲ್ವಾನ್ ಅಲ್ಲ, ಯಾರಾದರೂ ಪರವಾಗಿಲ್ಲ, ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿದ್ದಾರೆ. ಬಹುಶಃ ಇದರಿಂದ ನೆಕ್ಸ್ಟ್ ಯಾರ್ಯಾರು ಹಾರಾಡ್ತಾರೆ ಅಥವಾ ಹಾರಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ನೋಡಿ ಕಲಿಬೇಕು ಪಾಠನ. ಸ್ವಲ್ಪ ಏನಾಗುತ್ತೆ ಅಧಿಕಾರಿಗಳ ಮೇಲೆ ದರ್ಪ ತೋರಿದ್ರೆ ಅಂತ ಹೇಳಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹಾದೇವ್, ಆಯುಬ್ ಪೈಲ್ವಾನ್ ಅವರ ಪುತ್ರರು ಘನಂದಾರಿ ಕೆಲಸ ಮಾಡಿ ಈಗ ತಪ್ಪಿಸ್ಕೊಂಡಿದ್ದಾರೆ. ಮಗದೊಂದು ಕಡೆಯಲ್ಲಿ ಈತ ಕೂಡ ಪೊಲೀಸರ ವಶದಲ್ಲಿದ್ದಾನೆ. ಸೊ ಈಗ ಆ ಮಕ್ಕಳನ್ನ ಅರೆಸ್ಟ್ ಮಾಡುವಂತಹ ಸಂಬಂಧ ಕೂಡ ಪೊಲೀಸರು ಇದೇ ಥರದ ಒಂದು ಧೈರ್ಯವನ್ನ ತೋರಿಸ್ತಾರಾ ಅಥವಾ ಈ ಪ್ರಕರಣ ಇಲ್ಲಿಗೆ ಸತ್ತು ಹೋಗುತ್ತಾ ಅಂತ? ರಾಹುಲ್, ಇದು ಏನು 2 ದಿನಗಳಿಂದ ಘಟನೆ ನಡೆದಿರುತ್ತೆ. ಘಟನೆ ನಡೆದ ನಂತರ ಒಂದು ಗಲಾಟೆ ಆಗುತ್ತೆ. ದಾವಣಗೆರೆ ಜಿಲ್ಲಾಸ್ಪತ್ರೆ ಬಳಿ ಒಂದು ಗಲಾಟೆ ಆಗುತ್ತೆ. ಅಂದ್ರೆ ಅಯೂಬ್ ಪೈಲ್ವಾನ್ ಮಕ್ಕಳು ಮತ್ತು ಜೆಡಿಎಸ್ ಮುಖಂಡರಂತ ಅಮಾನುಲ್ಲಾ ಖಾನ್ ಮಕ್ಕಳು ಅಲ್ಲಿರ್ತಾರೆ. ಈ ಒಂದು ಸಮಯದಲ್ಲಿ ಅವರ ಕಡೆ ಗುಂಪು ಮತ್ತು ಈ ಕಡೆ ಗುಂಪು ಸೇರಿದಾಗ 2 ಕಡೆ ಗಲಾಟೆ ಆಗುತ್ತೆ. ಈ ಗಲಾಟೆ ತೀವ್ರ ವಿಕೋಪಕ್ಕೆ ಹೋದಾಗ ಅಲ್ಲಿ ಪೊಲೀಸರು ಕೂಡ ಅವ್ರನ್ನ ಚದುರಿಸುವಂತ ಕೆಲಸವನ್ನು ಮಾಡ್ತಾರೆ. ನಂತರ ಈ ಗಲಾಟೆಗೆ ಕಾರಣ ಯಾರು ಅಂತ ಹೇಳಿ ಅವ್ರನ್ನ ಬಂಧಿಸಕ್ಕೆ ಮುಂದಾಗಿರ್ತಾರೆ. ಅಲ್ಲಿ ಈ ಘಟನೆಗೆ ಅತಿ ಹೆಚ್ಚಾಗಿ ಗಲಾಟೆಯನ್ನ ಮಾಡಿದ್ರು ಅಂತಂದ್ರೆ ಅದು ದಾವಣಗೆರೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಯೂಬ್ ಪೈಲ್ವಾನ್ನ ಮಕ್ಕಳು. ಅವರಿಬ್ಬರನ್ನ ಬಂಧಿಸಬೇಕು ಅಂತ ಹೇಳಿ ದಾವಣಗೆರೆ ಬಡಾವಣೆ ಪೊಲೀಸರು ಹೋಗಿರ್ತಾರೆ. ಅಂದ್ರೆ ಸಿಪಿಐ ಗಾಯತ್ರಿ ಆಗಿರ್ಬೋದು ಮತ್ತು ಪೇದೆಗಳಾದಂತಹ ಕೆಂಚಪ್ಪ ಮತ್ತು ಹರೀಶ್ ಅವರು ಹೋಗಿರ್ತಾರೆ. ಈ ಒಂದು ಸಮಯದಲ್ಲಿ ಅಯೂಬ್ ಪೈಲ್ವಾನ್ ಅವರ ಪುತ್ರ ಹಂಜಾ ಏನ್ ಮಾಡ್ತಾರೆ, ಅವರ ಕೊರಳ ಪಟ್ಟಿಯನ್ನು ಹಿಡಿದು ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅಲ್ಲಿದ್ದಂತ ಹುಸೇನ್ ಆಗಿರ್ಬೋದು, ಅಂದ್ರೆ ಅಯೂಬ್ ಪೈಲ್ವಾನ್ ಮೂವರು ಮಕ್ಕಳು ಏನಾದರೆ ಹಂಜಾ, ಹುಸೇನ್, ಹಸೇನ್ ಏನಿರ್ತಾರೆ, ಮೂವರು ಕೂಡ ಪೊಲೀಸರ ಮೇಲೆ ಒಂದು ದಾಳಿಯನ್ನ ಮಾಡಿರ್ತಾರೆ. ಇದೇ ವಿಚಾರವಾಗಿ ಮತ್ತೆ ಅವ್ರ ಮೇಲೆ ಪೊಲೀಸರು ಪ್ರತ್ಯೇಕ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅವ್ರನ್ನ ಬಂಧನಕ್ಕೆ ಹೋಗಿರ್ತಾರೆ. ಈ ಬಂಧನ ಮಾಡುವಂತ ಸಮಯದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಕೂಡ 25 ಜನ ಪೊಲೀಸರು ಇಮಾಮ್ ನಗರದಲ್ಲೇ ಮೊಕ್ಕಾಮನ್ನ ಹೂಡಿರ್ತಾರೆ. ಇವ್ರನ್ನ ಎನಿ ಕಂಡೀಷನ್ ಬಂಧನ ಮಾಡಬೇಕು ಅಂತ ಹೋಗಿರ್ತಾರೆ. ಆದ್ರೆ ಕೇವಲ ಹಸೇನ್ ಅನ್ನ ಮಾತ್ರ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರುವಂತ ಕೆಲಸ ಆಗುತ್ತೆ. ಯಾಕೆ? ಇಲ್ಲಿ ಪೊಲೀಸರು 25ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಇದ್ರು ಕೂಡ ಅಲ್ಲಿರುವಂತ ಅವರ ಪೊಲೀಸರ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿರೋದು ಎಲ್ಲ ಪೊಲೀಸರಿಗೆ ಗೊತ್ತಿದ್ರು ಕೂಡ ಯಾಕೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಅದರಲ್ಲೂ ಕೂಡ ಅವರು ಮನೆಯಲ್ಲಿದ್ರು, ಅಯೂಬ್ ಪೈಲ್ವಾನ್ ಮಕ್ಕಳಿದ್ರಲ್ಲ ಅವ್ರು ಮನೆಯಲ್ಲಿದ್ರು. ಅಲ್ಲಿ ಪೊಲೀಸರು ಕೂಡ ಆ ಮನೆ ಸುತ್ತಲೂ ಆವರಿಸಿಕೊಂಡಿದ್ರು. ಈ ಒಂದು ಸಮಯದಲ್ಲಿ ಅವ್ರನ್ನ ಬಂಧಿಸಿಕೊಂಡು ಹೋಗಬೇಕಾಗಿತ್ತು. ಆ ಧೈರ್ಯ ಪೊಲೀಸರು ಯಾಕೆ ಮಾಡಲಿಲ್ಲ ಆ ಸಮಯದಲ್ಲಿ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳನ್ನ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಇಲ್ಲಿ ನೇರವಾಗಿ ಒಂದು ಕಾಂಗ್ರೆಸ್ ಮುಖಂಡರು ಅನ್ನೋ ಒಂದು ಇದಕ್ಕೆ ಜನರು ಅಂದ್ರೆ ಪೊಲೀಸರು ಅದಕ್ಕೆ ಬಂಧನಕ್ಕೆ ಒಳಗಾಗ್ಲಿ ಅಂದ್ರೆ ಬಂಧನ ಮಾಡಕ್ಕೆ ಹೋಗ್ಲಿಲ್ವಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಬಿಜೆಪಿ ಮುಖಂಡರಾಗ್ಲಿ ಸಾರ್ವಜನಿಕರಾಗ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಮನೆಯಲ್ಲಿದ್ದಂತ 3 ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಆದ್ರೆ ಮಾಡಲಿಲ್ಲ. ಕೇವಲ ಒಬ್ಬ ಹಸೇನನ್ನ ಮಾತ್ರ ಅರೆಸ್ಟ್ ಮಾಡಿ ಈಗ ಇಬ್ಬರನ್ನ ಹುಡುಕಾಡುವಂತ ಕೆಲಸವನ್ನ ಪೊಲೀಸರು ಇದೀಗ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸ್ಕೊಳ್ಳೋಕೆ ನೀನೇ ಅಂದ್ರೆ ಅಯೂಬ್ ಪೈಲ್ವಾನ್ ಅವರೇನೋ ಹೇಳಿದ್ರಂತೆ, ನಾನು ನನ್ನ ಮಕ್ಕಳನ್ನ ಇಬ್ಬರನ್ನ ಕರೆದುಕೊಂಡು ಬರ್ತೀನಿ, ಈಗ ಹಸೇನನ್ನ ಕರೆದುಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಈ ವಿಚಾರವಾಗಿ ಅಯೂಬ್ ಪೈಲ್ವಾನ್ ಅವರ ಮಾತನ್ನ ಕೇಳಿಕೊಂಡು ಪೊಲೀಸರು ಸುಮ್ಮನೆ ಬಂದಿದ್ದಾರೆ. ಈಗ ಅವರು ತಲೆಮರೆಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಹುಡುಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವರ ಮೇಲೆ ಹಲ್ಲೆ ಆದ್ರೂ ಕೂಡ ಈ ರೀತಿಯಾದಂತ ಅವರ ಕಾರ್ಯವೈಖರಿಯನ್ನು ನೋಡಿ ಸಾರ್ವಜನಿಕರು ಕೂಡ ಅವರ ಮೇಲೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈಗ
ಅಂದ್ರೆ ಬಿಜೆಪಿ ಮುಖಂಡರು ಕೂಡ ಈಗಾಗಲೇ ಈ ರೀತಿಯಂತ ಪೊಲೀಸರ ನೈತಿಕ ಸ್ಥೈರ್ಯ ಕುಸಿತಾ ಇದೆ. ಹಲ್ಲೆ ಆಗಿರುವಂತ ವಿಡಿಯೋ ಇದೆ, ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕೊರಳು ಪಟ್ಟಿ ಹಿಡಿದು ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಪೊಲೀಸರ ಮೇಲೆ. ಆದ್ರೂ ಕೂಡ ನೀವು ಇದುವರೆಗೆ ಯಾಕೆ ಅವರನ್ನ ಬಂಧಿಸುವಂತ ಕೆಲಸವನ್ನು ಮಾಡಿಲ್ಲ? ಕೂಡಲೇ ತತ್ಕ್ಷಣ ಅವರನ್ನ ಬಂಧಿಸಬೇಕು. ಈ ವಿಚಾರವಾಗಿ ಕಾಂಗ್ರೆಸ್ ಆಗಲಿ, ಇಲ್ಲಿನ ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಅನ್ನೋದನ್ನ ನಾವು ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ. ಈ ರೀತಿಯಾದಂತ ಕೆಲಸಗಳಾಗಬಾರ್ದು. ಅಂದ್ರೆ ಪೊಲೀಸರ ನೈತಿಕ ಸ್ಥೈರ್ಯ, ಆತ್ಮಸ್ಥೈರ್ಯ ಕುಸಿಬಾರದು ಅಂತಂದ್ರೆ ಅವರು ತತ್ಕ್ಷಣ ಬಂಧನ ಆಗಬೇಕು ಅಂತ ಮಾತನ್ನು ಹೇಳಿರುವಂತದ್ದು. ಸದ್ಯಕ್ಕೆ ಈ ತಲೆಮರೆಸಿಕೊಂಡ ಆರೋಪದಲ್ಲಿ ಅಯೂಬ್ ಪೈಲ್ವಾನ್ರನ್ನ ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಮಾಡಿಸಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಕಳಿಸುವಂತ ಕೆಲಸ ಮಾಡಿದರೆ, ಈ ವಿಚಾರದಲ್ಲಿ ಅವ್ರ ಮೇಲೆ ಕೂಡ ಈಗ ತಲೆಮರೆಸೋಕೆ ಸಹಾಯ ಮಾಡಿದ ಆರೋಪದಲ್ಲಿ ಅವ್ರ ಮೇಲೆ ಕೂಡ ಈಗ ಪ್ರಕರಣ ದಾಖಲಾಗಿರುವಂತದ್ದು. ರಾಹುಲ್. ರೈಟ್ ಮಹಾದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.